Hello my dear students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಯು ಆಲ್ ಟು ಫಿಸಿಕ್ಸ್ ಫಾಲ ಕನ್ನಡ ಚಾನಲ್. ನಾನು ಶ್ರೀಜಾ KC, ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ವಿಡಿಯೋದಲ್ಲಿ KCET ಪ್ರಿಪರೇಷನ್ ಯಾವ ಥರ ಮಾಡ್ಕೊಳ್ಬಹುದು ಫಾರ್ 2025 ಎಕ್ಸಾಮ್ ಅಂತ ಹೇಳಿದ್ರ ಕಡೆಗೆ ಗಮನ ಹರಿಸೋಣ. ಸೊ ಮಕ್ಕಳೇ, ಫಸ್ಟಿಗೆ ಸಿಲೆಬಸ್ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ. ಗೊಂದಲ ಬೇಡ. ಫಸ್ಟ್ PU, ಸೆಕೆಂಡ್ PUC ಎಲ್ಲ ಚಾಪ್ಟರ್ಸ್ಗಳು ನೀವು ಏನೇನು ಕಲ್ತ್ರಿ ಫಾರ್ ಬೋರ್ಡ್ಸ್ ಅದು ಎಲ್ಲವೂ ಕೂಡ ಇದೆ ನಿಮ್ಮ KCET ಎಕ್ಸಾಮ್ಗೆ. ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲಿವರೆಗೂ ಕೂಡ ಕೊಡಲಿಲ್ಲ. ಅಫಿಷಿಯಲ್ ಅನೌನ್ಸ್ಮೆಂಟ್ ಎಲ್ಲಿರುತ್ತೆ? So look into this website, KA ಅವರ ಅಫಿಷಿಯಲ್ ವೆಬ್ಸೈಟ್ CETonline.karnataka.government.in. ಈ ವೆಬ್ಸೈಟ್ನಲ್ಲಿ ಅವರು ಅವರ ಒಂದು ಸಿಲೆಬಸ್ ಕನ್ಫರ್ಮೇಷನನ್ನು ಕೊಡ್ತಾರೆ. ಬಟ್ ಅದು ತುಂಬ ಟೈಮ್ ತಗೊಳುತ್ತೆ, ಹಾಗಾಗಿ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಆಲ್ರೆಡಿ ಇರುವಂತಹ ಚಾಪ್ಟರ್ಸ್ ಫಾರ್ ಬೋರ್ಡ್ಸ್ ಏನಿದೆ ಅದರ ಬಗ್ಗೆ ಗಮನ ಹರಿಸಿ. ಯಾವುದೇ ಹೊಸ ನೋಟಿಫಿಕೇಶನ್ ಸದ್ಯಕ್ಕೆ ಸಿಲೆಬಸ್ ಬಗ್ಗೆ ಕೊಡಲಿಲ್ಲ. ಬಿಕಾಸ್ ಇವಾಗ 2024ನ ಪರೀಕ್ಷೆಯ ಒಂದು ಅಡ್ಮಿಷನ್ ಪ್ರಾಸೆಸ್ ಆಗಿರ್ಬೋದು, ಸೀಟ್ ಫಿಲ್ಲಿಂಗ್ ಆಗಿರ್ಬೋದು, ಅದು ನಡೀತಾ ಇದೆ. ಓಕೆನಾ? ಬಟ್ ನಿಮಗೆ ಟೈಮ್ ಇಲ್ಲ ವೇಸ್ಟ್ ಮಾಡಲಿಕ್ಕೆ. ಹಾಗಾಗಿನೇ ಯಾವುದೆಲ್ಲ ಚಾಪ್ಟರ್ಸ್ ಫಸ್ಟ್ PUನಲ್ಲಿದೆ, ಸೆಕೆಂಡ್ PUನಲ್ಲಿದೆ, ಕೆಮಿಸ್ಟ್ರಿ ಚಾಪ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ಈ ಎಲ್ಲ ಚಾಪ್ಟರ್ಸ್ಗಳು ಈ ವರ್ಷ ಇರುವಂತಹ ಸಾಧ್ಯತೆ 99.99999% ಇದೆ. ಡಿಲೀಟೆಡ್ ಚಾಪ್ಟರ್ಸ್ಗಳ ಬಗ್ಗೆ ಇವಾಗ ಗೊಂದಲ ಬೇಡ. ಆಲ್ರೆಡಿ ಲಾಸ್ಟ್ ಇಯರ್ನಲ್ಲಿ ಸಾಕಷ್ಟು ಗೊಂದಲಗಳಾಗಿರೋದ್ರಿಂದ ಈ ವರ್ಷ KA ಅವರು ತುಂಬ ಅದನ್ನ ಎಚ್ಚೆತ್ಕೊಂಡು ಗಮನ ಹರಿಸ್ಕೊಂಡು ಕ್ವೆಶನ್ ಪೇಪರ್ಸ್ನ ಸೆಟ್ ಮಾಡಿರ್ತಾರೆ ಅಂತ ಹೇಳುವ ನಿರೀಕ್ಷೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇರೋ ಚಾಪ್ಟರ್ಸ್ನ ಕರೆಕ್ಟಾಗಿ ಓದಿ. ಎಲ್ಲ ಚಾಪ್ಟರ್ ಫಾರ್ ಬೋರ್ಡ್ಸ್ ಫಸ್ಟ್ PU, ಸೆಕೆಂಡ್ PU ಇದು ಸಿಲೆಬಸ್. ಅವ್ರು ಯಾವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆವಾಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಏನು ಚಾಪ್ಟರ್ಸ್ಗಳು ಅಂತ ಹೇಳಿ, ಅಥವಾ ಏನಾದರೂ ಡಿಲೀಟೆಡ್ ಇದೆಯಾ ಇಲ್ವಾ ಅಂತ ಹೇಳೋದ್ರ ಬಗ್ಗೆ. ಸೊ ಸಿಲೆಬಸ್ ಬಗ್ಗೆ ಗೊತ್ತಾಯಿತು. ನೀವು ಇವಾಗ ಫೋಕಸ್ ಮಾಡಬೇಕಾಗಿರೋದು ಫಸ್ಟ್ PU, ಸೆಕೆಂಡ್ PU ಬೋರ್ಡ್ ಚಾಪ್ಟರ್ಸ್. ನೆಕ್ಸ್ಟ್ ಸ್ಟಡಿ ಪ್ಲಾನ್ ಏನು? ನಮಗೊಂದು ಗೋಲ್ ಇರಬೇಕಲ್ವಾ, ನಮಗೊಂದು ಕ್ಲಾರಿಟಿ ಇರಬೇಕು ಏನು ಯಾವಾಗ ಅಂತ ಹೇಳ್ಕೊಂಡು. ಸೊ ಕ್ಲಾರಿಟಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡಬೇಕು ಮತ್ತು ಎಷ್ಟು ಯಾವ್ಯಾವ ಒಂದು ಚಾಪ್ಟರ್ಸ್ಗಳಿಗೆ ಸ್ಪೆಂಡ್ ಮಾಡಬೇಕು, ಕಾನ್ಸೆಪ್ಟ್ಗಳಿಗೇನು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿಗೇನು, ಇದೆಲ್ಲ ತಿಳ್ಕೊಳ್ಳೋಷ್ಟು ಇಂಪಾರ್ಟೆಂಟ್ ನಾವು ಎಷ್ಟೊತ್ತು ಕೂತ್ಕೋತೀವಿ ಓದಲಿಕ್ಕೆ ಅಂತ ಹೇಳೋದು. ಸೊ ಸ್ಟಡಿ ಪ್ಲಾನ್ ಅಂತ ಹೇಳಬೇಕಾದ್ರೆ ತುಂಬ ಜನ ಮಕ್ಕಳದು ಫಸ್ಟ್ ಕ್ವೆಶನ್ ಅಕ್ಟೋಬರ್ನಲ್ಲಿ, ಸೆಕೆಂಡ್ PU ಮಕ್ಕಳಿಗೆ ಅಕ್ಟೋಬರ್ನಲ್ಲಿ ಅಥವಾ ಇವಾಗಲೇ ಸ್ಟಾರ್ಟ್ ಆಗಿದೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಾ ಇದೆ. ಮಿಡ್ ಟರ್ಮ್ ಎಕ್ಸಾಮ್ ಬ್ಯಾಲೆನ್ಸ್ ಮಾಡಬೇಕು, 11th ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಬೇಕು, 11th ಇದು ಬೇರೆ ಸಬ್ಜೆಕ್ಟ್ಗಳ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, 12th ಇದು ಕೂಡ ಮ್ಯಾನೇಜ್ ಮಾಡಬೇಕು. ಇವಾಗ ನೀವು ಆಲ್ರೆಡಿ 12th ಸ್ಟ್ಯಾಂಡರ್ಡ್ದು ಕಾಂಟೆಂಟನ್ನು ಓದಿದ್ದೀರಾ. ಎಷ್ಟು ತಿಂಗಳಾಯಿತು? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 6 ತಿಂಗಳು ನೀವೇನು ಮಾಡಿದ್ರಿ? ಯು ಹ್ಯಾವ್ ಕಂಪ್ಲೀಟ್ಲಿ ಅಟ್ಲೀಸ್ಟ್ ನೀವು ತುಂಬ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಸೆಕೆಂಡ್ PUC ಸಿಲೆಬಸ್ಸಿಗೋಸ್ಕರ. ಸೊ ಬೇಕಾದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡಿರ್ತೀರ. ಈ ಮಿಡ್ ಟರ್ಮ್ ತಯಾರಿಗೋಸ್ಕರ ಕೂಡ ನೀವು ಮಾಡಿರ್ತೀರ. ಸೊ ನಿಮಗೆ ಒಂದಿಷ್ಟು ಹೋಲ್ಡ್ ಇದೆ ಸೆಕೆಂಡ್ PU ಸಿಲೆಬಸ್ ಬಗ್ಗೆ. ನೆಕ್ಸ್ಟ್ ಇರುವಂತಹ ಮುಂದಿನ 2 ತಿಂಗಳು ಅಂದರೆ ಅಕ್ಟೋಬರ್ನ ನೀವು ಮಿಡ್ ಟರ್ಮ್ಗೆ ಫೋಕಸ್ ಮಾಡಿ ಕಂಪ್ಲೀಟಾಗಿ ಸೆಕೆಂಡ್ PUC ಏನಿದೆಯೋ ಸಿಲೆಬಸ್ ಅದರ ಕಡೆಗೆ ಜಾಸ್ತಿ ಗಮನ ಹರಿಸಿ. ಸಾಧ್ಯ ಇರುವವರು 2 ಕೂಡ ಬ್ಯಾಲೆನ್ಸ್ ಮಾಡ್ಬೋದು ನಮಗೆ ಅಂತ ಹೇಳೋರು ಬೇಕಾದರೆ ನೀವು KCET ತಯಾರಿನ ಮುಂದುವರಿಸಿ. ಬಟ್ ಯಾರೆಲ್ಲ ಮಕ್ಕಳಿಗೆ ಗೊಂದಲಗಳಿದೆ, ಫಸ್ಟ್ ಯು ಫಿನಿಶ್ ಆಫ್ ಯುವರ್ ಅಕ್ಟೋಬರ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನ ಫಿನಿಶ್ ಮಾಡಿಕೊಂಡು ನೆಕ್ಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿರೋ ಟೋಟಲ್ ಡೇಸ್ ಬಗ್ಗೆ ನೀವು ಫೋಕಸ್ ಮಾಡಿ. ನವೆಂಬರ್ನಲ್ಲಿ 30, ಡಿಸೆಂಬರ್ನಲ್ಲಿ ನಿಮಗೆ 31. 30 + 31 ಅಂದರೆ ಟೋಟಲ್ ಡೇಸ್ ಎಷ್ಟಿದೆ ನಿಮಗೆ? 61 ದಿನಗಳಿದೆ. ಈ 61 ದಿನಗಳಲ್ಲಿ ಫೋಕಸ್ ಆನ್ 11th ಕಾನ್ಸೆಪ್ಟ್. 61 ದಿನನೇ ತಗೊಳ್ಬೇಕು ಅಂತಿಲ್ಲ, ಅದಕ್ಕಿಂತ ಮುಂಚೆ ಮುಗಿಸ್ಬೋದು ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ಸೊ ನೀವು ಒಂದು ದಿನದಲ್ಲಿ ಮಿನಿಮಮ್ 6 ಇಂದ 9 ಅವರ್ಸ್ ಅಂತೂ ಓದ್ತೀರಾ. ಆಯ್ತಾ? ಈ 9 ಅವರ್ಸ್ನಲ್ಲಿ ಈ ಥರ ಇಟ್ಕೊಳ್ಳಿ. 3 ಅವರ್ಸ್ ಬೇಕಾದರೆ ಸದ್ಯಕ್ಕೆ ಒಂದು 2 ಮಂತ್ಸಿಗೆ 3 ಅವರ್ಸ್ ಯು ಡೆಡಿಕೇಟ್ ಫಾರ್ ಸೆಕೆಂಡ್ PU, 6 ಅವರ್ಸ್ ಮಿನಿಮಮ್ ಯು ಡೆಡಿಕೇಟ್ ಫಾರ್ ಫಸ್ಟ್ PU. ಕ್ಲಿಯರಾ? ಸೊ ಸೆಕೆಂಡ್ PUCಗೆ ಮತ್ತು ಫಸ್ಟ್ PUCಗೆ ನೀವು ಕಂಪ್ಲೀಟಾಗಿ ಇಲ್ಲ ಇವಾಗ ನಾನು ಫಸ್ಟ್ PU ಮಾತ್ರ ಮಾಡ್ತೀನಿ, ಸೆಕೆಂಡ್ PU ಆಮೇಲೆ ಮಾಡ್ತೀನಿ ಅಂದರೆ ಮತ್ತೆ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ 9 ಅವರ್ಸ್ ಅಂತ ಹೇಳೋದನ್ನು ನೀವು ಫಿಕ್ಸ್ ಮಾಡಿಟ್ಕೊಳ್ಳಿ. ನೀವು ಕಂಡಿಡ್ಕೊಳ್ಬೇಕು ಅದನ್ನ ಹೇಗೆ ತಗೊಂಡು ಬರೋದು. ಯಾಕಂದರೆ ಎಲ್ರಿಗೂ 24 hours ಇದೆ. ಹೌ ಡು ಐ ಗೆಟ್ 9 ಅವರ್ಸ್ ಅಂತ ಹೇಳೋದನ್ನ ನೀವು ತಯಾರಿ ಮಾಡ್ಕೊಳ್ಳಿ. ಆ 9 ಅವರ್ಸ್ನಲ್ಲಿ ಮಿನಿಮಮ್ 6 ಅವರ್ಸ್ ನೀವು ಫಸ್ಟ್ PUಗೆ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳಿದ್ರೆ 6 ಅವರ್ಸ್ ಇಂಟು 60 ಡೇಸ್ ಎಷ್ಟಾಯಿತು ಗೊತ್ತಾ? 66 ಅವರ್ಸ್ ಇಂಟು 61 ಡೇಸ್ ಅಂತ ಹೇಳಿ ಅಂದ್ಕೊಳ್ಳಿ. ನಿಮ್ಮ ಫಸ್ಟ್ PU ತಯಾರಿಗೆ ನಿಮ್ಮ ಹತ್ರ ಇದೆ 366 ಗಂಟೆಗಳು. ಈ 366 ಗಂಟೆಗಳು ಡಿವೈಡೆಡ್ ಬೈ 4 ಯಾರಿಗೆಲ್ಲ PC MD ಇದೆ ನಿಮಗೆ 4 ಸಬ್ಜೆಕ್ಟಿಂದ ಡಿವೈಡ್ ಮಾಡಿದರೆ ಪರ್ ಸಬ್ಜೆಕ್ಟ್ 91 ಅವರ್ಸ್ ಸಿಗುತ್ತೆ. ಅಥವಾ ಇದು 90 ಅವರ್ಸ್ ಅಂತಲೇ ಇಟ್ಕೊಳ್ಳಿ. ಸಪೋಸ್ ಇಫ್ ಯು ಆರ್ ಫ್ರಮ್
ಏನು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಸ್ಟ್ಯಾಟಿಸ್ಟಿಕ್ಸ್ ಬ್ಯಾಕ್ಗ್ರೌಂಡ್, ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್, PCB ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 120 ಅವರ್ಸ್, ಅವರಿಗಿಂತ ಒಂದು 30 ಅವರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಪ್ರಿಪ್ರೇಷನಿಗೆ ಅಲ್ವಾ. ಸೊ ಯಾಕೆಂದರೆ 366 ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮಗೆ ನಿಯರ್ಲಿ ಒಂದು 120 ಗಂಟೆಗಳು ಸಿಗುತ್ತೆ. ಫೋಕಸ್ ಆನ್ ಅವರ್ಸ್, ಫೋಕಸ್ ಆನ್ ಗಂಟೆಗಳು, ಅವರ್ಸ್. ನೀವು ಅವರ್ಸ್ನ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಟೈಮನ್ನು ವೇಸ್ಟ್ ಮಾಡೋದು ಕಡಿಮೆ ಆಗುತ್ತೆ. ಡೇಸ್ನ ಫೋಕಸ್ ಮಾಡ್ತೀರಾ ಅಂದರೆ ನೀವು ಡೇಸು ವೇಸ್ಟ್ ಮಾಡ್ತೀರಾ, ಡೇಸ್ನಲ್ಲಿ ಬರೋ ಅವರ್ಸ್ನೂ ವೇಸ್ಟ್ ಮಾಡ್ತೀರಾ. ಸೊ ಅವರ್ಸ್ ಲೆಕ್ಕದಲ್ಲಿ ನೀವು ವರ್ಕ್ ಮಾಡಿ, ಅವರ್ಸ್ ಲೆಕ್ಕದಲ್ಲಿ ನೀವು ಪ್ರಿಪರೇಷನ್ ತಗೊಳ್ಳಿ. ಸೊ ನಿಮ್ಮ ಹತ್ರ ಇವಾಗ 90ರಿಂದ 120 ಗಂಟೆಗಳಿದೆ ಟು ವರ್ಕ್ ಆನ್ ಫಸ್ಟ್ PUC ಕಂಟೆಂಟ್. ಆಯ್ತಾ. ಅಗೇನ್ ಕೆಮಿಸ್ಟ್ರಿನಲ್ಲಿ ಬಂದಾಗ ಇನ್ ಕೆಮಿಸ್ಟ್ರಿ ನಿಮಗೆ ಎಷ್ಟು ಚಾಪ್ಟರ್ಸ್ ಇದೆ? 9 ಚಾಪ್ಟರ್ಸ್ ಇದೆ. ಈ 90 ಗಂಟೆಗಳು ಇಸ್ ಲೈಕ್ ಅ ಪ್ರೇಷಿಯಸ್ ಗಿಫ್ಟ್ ಇನ್ ಯುವರ್ ಲೈಫ್. ಅತ್ಯಮೂಲ್ಯವಾದ ಒಂದು ಗಿಫ್ಟ್ ಅದು 90 ಅವರ್ಸ್ ಅಂತ ಹೇಳೋದು. ಮಿನಿಮಮ್ ಪ್ರಿಪ್ರೇಷನ್ ನನ್ನ ಬಗ್ಗೆ ಹೇಳ್ತಾ ಇರೋದು. ಮ್ಯಾಕ್ಸಿಮಮ್ ಪ್ರಿಪ್ರೇಷನ್ಸ್ ಯಾರೆಲ್ಲ ಮಾಡ್ತಿದ್ರ ಕಂಟಿನ್ಯೂ ಮಾಡಿ. ಏನು ಸ್ಟಾರ್ಟ್ ಮಾಡಿಲ್ಲದೆ ಇರೋರಿಗೆ ಈ 90 ಅವರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 90 ಅವರ್ ಡಿವೈಡೆಡ್ ಬೈ 9 ಚಾಪ್ಟರ್ಸ್ ಆಫ್ ಫಸ್ಟ್ PUC ನಿಮಗೆ ಪರ್ ಅವರ್ ಅಥವಾ ಪರ್ ಚಾಪ್ಟರ್ 10 ಗಂಟೆ ಸಿಗುತ್ತೆ. ಒಂದು ಚಾಪ್ಟರಿಗೆ 10 ಗಂಟೆ ಸಿಗುತ್ತೆ ಪರ್ ಚಾಪ್ಟರಿಗೆ. ಆಯ್ತಾ. ಸೊ ಫಸ್ಟ್ PUC ನಲ್ಲಿ ಒಂದು ಚಾಪ್ಟರಿಗೆ 10 ಗಂಟೆ ಸಿಕ್ಕಿದ್ರೆ 10 ಅವರ್ಸ್ ಸಿಕ್ಕಿದ್ರೆ ನೀವು ಏನು ಮಾಡ್ತೀರಾ? ಆ 10 ಅವರ್ಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋತೀರಾ? ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ 2 ಅವರ್ಸ್ ಏನೇನಿದೆ ಆ ಚಾಪ್ಟರ್ ಒಳಗಡೆ ಅಂತ ಹೇಳೋದನ್ನ ಆ ಒಂದು NCERT ಬುಕ್ಕನ್ನು ಓದುವ ಅಭ್ಯಾಸ ಇಟ್ಕೊಳ್ಳಿ. ಆಯ್ತಾ. 2 ಅವರ್ಸ್ನಲ್ಲಿ ಓದಿ ಮುಗಿಸ್ಬೋದು. ಇಲ್ಲಿಗೆ ನಿಮಗೆ ಕೀ ಕಾನ್ಸೆಪ್ಟ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೀ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರುವಂಥ ಕ್ವೆಶನ್ಸ್ನ ಅನಲೈಸ್ ಮಾಡಿ. ಜಾಸ್ತಿ ಒಂದೇ ಕಾನ್ಸೆಪ್ಟ್ ಬಗ್ಗೆ ತುಂಬ ಕೇಳಿರ್ತಾರೆ. ಹಾಗಾದರೆ ಆ ಕಾನ್ಸೆಪ್ಟನ್ನು ನೀವು 2 ಅವರ್ಸ್ನಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿದ 8 ಅವರ್ಸ್ ಸಾಲ್ವ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಎಷ್ಟು? ಹ್ಯಾವ್ ದ ಟಾರ್ಗೆಟ್ ಆಫ್ ಮಿನಿಮಮ್ ಹೇಳ್ತಾ ಇದ್ದೀನಿ 100 to 120, ಮ್ಯಾಕ್ಸಿಮಮ್ 200 to 300 ಇಟ್ಕೊಂಡ್ರೆ ವೆಲ್ ಅಂಡ್ ಗುಡ್. ಬಟ್ ಹ್ಯಾವ್ ದ ಟಾರ್ಗೆಟ್ ಆಫ್ ಮಿನಿಮಮ್ 100 to 120. ಆಯ್ತಾ. 8 ಅವರ್ಸ್ನ ನೀವು ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ಬೋದು. ಮಕ್ಕಳು ಇದರಲ್ಲಿ ನಿಮ್ಮ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಈ 10 ಅವರ್ಸನ್ನು ನಿಮಗೆ ಸ್ಕಿಲ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ 15 ಅವರ್ಸಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅವಾಗ ನಿಮಗೆ ಕೀ ಕಾನ್ಸೆಪ್ಟಿಗೆ 2 ಅವರ್ಸ್ 3 ಅವರ್ ಆಗುತ್ತೆ, ಸಾಲ್ವ್ ಮಾಡಲಿಕ್ಕೆ 8 ಅವರ್ 10 ಅವರ್ ಆಗುತ್ತೆ. ಸೊ ಇದು ನೀವು ಎಷ್ಟು ಗಂಟೆ ಟೋಟಲ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೀ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು, NCERT ಟೆಕ್ಸ್ಟ್ ಬುಕ್ನಲ್ಲಿ ಅವುಗಳು ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನೋಡೋದು, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಿ. ನಿಮಗೆ ಒಂದು ಚಾಪ್ಟರ್ಗೆ ಎಷ್ಟು ಡೆಡಿಕೇಶನ್ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಚಾಪ್ಟರ್ಸ್ ಇದೆ? ಒಟ್ಟು 9 ಚಾಪ್ಟರ್ಸ್ ಇದೆ. ಆಯ್ತಾ. 9 ಚಾಪ್ಟರ್ಸ್ನಿಂದ ನೀವು ಮಿನಿಮಮ್ 100 ಕ್ವೆಶನ್ಸ್ನ ಕವರ್ ಮಾಡಿದ್ರೂ ಕೂಡ ನಿಮಗೆ 900 MCQ ಪ್ರಿಪ್ರೇಷನ್ ಆಗುತ್ತೆ. ಸೊ ಹ್ಯಾವ್ ದ ಟಾರ್ಗೆಟ್ ಆಫ್ ಕಂಪ್ಲೀಟಿಂಗ್ 900 MCQ ಬೈ ನೆಕ್ಸ್ಟ್ 2 ಮಂತ್ ಫಾರ್ ನಮ್ಮ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU. ಸ್ವಲ್ಪ ಗ್ರಿಪ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಏನೂ ಗೊತ್ತಿಲ್ಲದೆ ಇರೋದ್ರಿಂದ 900 MCQs ಕವರ್ ಮಾಡೋದು. ಆ್ಯಕ್ಚುಲಿ ಯು ಶುಡ್ ಕವರ್ ಮೋರ್ ದ್ಯಾನ್ ದಿಸ್. ಸೊ ಐಡಿಯಲಿ ಟಾರ್ಗೆಟ್ ಇಟ್ಕೊಳ್ಳಿ 1800, ಡಬಲ್ ಆಫ್ ದಿಸ್ 1800ನ ನಾನು ಸಾಲ್ವ್ ಮಾಡಬೇಕು ಅಂತ ಹೇಳಿ ನೀವು ಇಲ್ಲಿಗೆ ರೀಚ್ ಆಗ್ತೀರಾ. ಇದಕ್ಕೆ ಟಾರ್ಗೆಟ್ ಇಟ್ಕೊಂಡ್ರೆ ನೀವು ಮೇ ಬಿ ಯು ವಿಲ್ ರೀಚ್ ಅರೌಂಡ್ 500 MCQs. ಸೊ ಸಾಲ್ವ್ ಮಿನಿಮಮ್ 900 MCQs. ಪಾಸಿಬಿಲಿಟಿ ಇರುವಂಥ ನಂಬರ್ ಇದು ಮಿನಿಮಮ್. ಸ್ಟ್ರೆಚ್ ಅಥವಾ ಲಿಮಿಟನ್ನು ಎಕ್ಸ್ಪ್ಯಾಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು 1000ಇಂದ ಒಂದು 1500 MCQsಗೆ ಗಮನ ಹರಿಸಿ. ಬಟ್ 900ನಲ್ಲೂ ಕೂಡ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ತಂದುಕೊಡುತ್ತೆ ಮಕ್ಕಳೇ. ಆಯಿತಾ. ಇದು ನೀವು ಮಾಡಬೇಕಾಗಿರುವಂತಹ ಒಂದು ಟಾಸ್ಕ್. ಇವಾಗ ಟೋಟಲ್ ಅವರ್ಸ್ ಆಯಿತು, ನೀವು ಟೋಟಲ್ ಡೇಸ್ ಟೋಟಲ್ ಅವರ್ಸ್ ಎಲ್ಲವನ್ನು ಕೌಂಟ್ ಮಾಡಿದ್ರಿ. ಹೆಚ್ಚು ಕಡಿಮೆ ನಿಮಗೆ ನಿಮ್ಮ ಒಂದು ಹೆಲ್ತ್ ಕಂಡೀಷನ್, ನಿಮ್ಮ ಒಂದು ಫ್ಯಾಮಿಲಿ ಸಿಚುವೇಶನ್ ಮೇಲೆ ಆಚೆ ಈಚೆ ಆಗ್ಬೋದು. +or-10 ಅಥವಾ 20 ಇಟ್ಕೊಂಡು ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ಓದೋದು ಪ್ರಿಪ್ರೇಷನ್ ಅಂತ ಹೇಳುವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಸೊ ಜನರಲ್ ಆಗಿ NCERT ಲೈನ್ ಬೈ ಲೈನ್ ಓದಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಟೀಚರ್ಸ್ ಕಾಲೇಜ್ನಲ್ಲೂ ಹೇಳಿರ್ತಾರೆ, ಟ್ಯೂಷನ್ ಸೆಂಟರ್ಸ್ನಲ್ಲಿ ಹೇಳಿರ್ತಾರೆ. ಆ್ಯಂಡ್ ಇಟ್ ಇಸ್ ವೆರಿ ಟ್ರೂ, ಎಸ್ಪೆಷಲಿ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ.
ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ NCERTದು ಪ್ರತಿ ಲೈನ್ ಬೈ ಲೈನ್ ಇಸ್ ಇಂಪಾರ್ಟೆಂಟ್. ಆಯ್ತಾ? ನೆಕ್ಸ್ಟ್, ಸಾಲ್ವ್ ದ ಕ್ವೆಶ್ಚನ್ಸ್. ನಾನು ಇವಾಗ ಆಲ್ರೆಡಿ ಹೇಳ್ಕೊಟ್ಟೆ, ಕೀಪ್ 100 to 150 ಟಾರ್ಗೆಟ್ ಅಂತ ಹೇಳಿ. ನೋ ದ ಪ್ರೀವಿಯಸ್ ಇಯರ್ ಪೇಪರ್ ಕ್ವೆಶ್ಚನ್ಸ್ ಅಂಡ್ ಕೀ ಕಾನ್ಸೆಪ್ಟ್. ಇದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಪ್ರತಿ ಚಾಪ್ಟರ್ ಆಫ್ 11th ಸ್ಟ್ಯಾಂಡರ್ಡ್ನಿಂದ ಕೀ ಕಾನ್ಸೆಪ್ಟ್ಗಳು ಯಾವುದೆಲ್ಲ ಕೇಳಿದ್ದಾರೆ ಮತ್ತು ಯಾವ ಇಯರ್ನಲ್ಲಿ ಕೇಳಿದ್ದಾರೆ. ಈಗ ಮೋಲ್ ರಿಲೇಟೆಡ್, ಮೋಲ್ ರೆಡಾಕ್ಸ್ ರಿಯಾಕ್ಷನ್ನ ಕೇಳಿದರು, ಮೋಲ್ ಮತ್ತು ಮಾಲಿಕ್ಯೂಲ್ಸ್ ಬೇಸ್ ಮೇಲೆ, ಮೋಲ್ ಮತ್ತು ಫ್ಯಾರಡೇಸ್ ಲಾ ಮೇಲೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಆಟಮ್ನಿಂದ ಎಂಥ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಕ್ವಾಂಟಮ್ ನಂಬರ್ಸ್ನಿಂದ ನೋಡಿ ಮಕ್ಕಳೇ, ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ 2008, 9, 10, 11, 12, 13, 14, 15 ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಪಕ್ಕ ಇದೆ. ಮತ್ತು ಟೈಪ್ ಆಫ್ ಕ್ವೆಶನ್ ಯಾವ ಥರ ಕೇಳ್ತಾರೆ ಅದು ನಿಮಗೆ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ಚಾಪ್ಟರ್ನಲ್ಲಿ ಕ್ವಾಂಟಮ್ ನಂಬರ್ ನೀವು ಬಿಟ್ಬಿಟ್ಟು ಬೇರೆ ಯಾವುದೇ ಒಂದು ಕಾನ್ಸೆಪ್ಟನ್ನು 10 ಗಂಟೆ ಸ್ಟಡಿ ಮಾಡಿದ್ರು ವೇಸ್ಟ್. ಹಾಗಾಗಿ ನಾವು ಒಂದು ಚಾಪ್ಟರ್ಗೆ 10 ಅವರ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅದು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಕಡಿಮೆ ಫೋಕಸ್ ಮಾಡಬೇಕು ಈ ಲಾಸ್ಟ್ ಮೂಮೆಂಟ್ ತಯಾರಿನಲ್ಲಿ ಅಂತ ಹೇಳೋದು ನೋಡ್ಕೊಳ್ಳಿ. ಬಟ್ ಇನ್ ಜನರಲ್ ಎಲ್ಲ ಕಾನ್ಸೆಪ್ಟ್ ಮೇಲೂ ಎಲ್ಲ ಲೈನ್ ಮೇಲೂ ಕೂಡ 100% ಫೋಕಸ್ ಇರಬೇಕು. ಬಟ್ ಲಾಸ್ಟ್ ಮೂಮೆಂಟ್ ತಯಾರಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಾವು ಕೀ ಕಾನ್ಸೆಪ್ಟನ್ನು ಜಾಸ್ತಿ ಫೋಕಸ್ ಮಾಡ್ತೀವಿ. ಈ ಥರ ಪ್ರತಿ ಚಾಪ್ಟರ್ನಲ್ಲೂ ಕೂಡ ಕೀ ಕಾನ್ಸೆಪ್ಟ್ಸ್ಗಳಿದೆ, ಅದ್ರ ಬಗ್ಗೆ ಹೇಳ್ತೀನಿ ಲಾಸ್ಟಿಗೆ. ಸೊ ನೀವೇನು ಮಾಡಬೇಕು ಇವಾಗ, ಕೀ ಕಾನ್ಸೆಪ್ಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಿದೆ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಕೆಮಿಸ್ಟ್ರಿನಲ್ಲಿ ಎಲ್ಲ ಮಕ್ಕಳು ಫೇಸ್ ಮಾಡುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅರ್ಧಕ್ಕರ್ಧ ಜನ ಸಬ್ಜೆಕ್ಟ್ನ ಗ್ರಾಂಟೆಡ್ ಆಗಿ ತಗೋತಾರೆ, ಆಮೇಲೆ ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ, ಅವಾಗ ಕಷ್ಟ ಅನಿಸುತ್ತೆ. ಸೊ ಯಾರು ಟ್ರೂ ಆಗಿ ಎಫರ್ಟ್ ಹಾಕ್ತಾರೆ, ನೀವು ಆಲ್ರೆಡಿ ಅರ್ಧ ಗೆದ್ದಿದ್ದೀರಾ. ಆಯಿತಾ? ಇವಾಗ ನೀವು ಗೆದ್ದಿರುವಂಥದ್ದನ್ನ ಇನ್ನೂ ಕೂಡ ಸಾಲಿಡಿಫೈ ಹೇಗೆ ಮಾಡ್ಕೋಬೇಕು ಅಂದರೆ, ಕೆಮಿಸ್ಟ್ರಿಯನ್ನು ಓದೋದು ಹೇಗೆ ಅಥವಾ ನೆನ್ಪಿಟ್ಕೊಳ್ಳೋದು ಹೇಗೆ, ಇದೇ ತುಂಬ ಜನ ಮಕ್ಕಳಿಗೆ ಕಷ್ಟವಾಗುವಂಥದ್ದು. ನೆಗ್ಲಿಜೆನ್ಸಿ ಬೇಡ. ಸಬ್ಜೆಕ್ಟ್ ಡಿಮಾಂಡ್ಸ್ ಯೋರ್ ಹಾರ್ಡ್ ವರ್ಕ್. ಸಬ್ಜೆಕ್ಟ್ ವಿಲ್ ಡಿಮಾಂಡ್ ಡೆಫಿನೆಟ್ಲಿ ಯೋರ್ ಟೈಮ್ ಕೊಡಿ ಆ ಸಬ್ಜೆಕ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾರ್ಡ್ ವರ್ಕ್ ಮಾಡಿ, ನಿಮಗೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಬಟ್ ಅದಕ್ಕೆ ಇನ್ನೂ ಆ್ಯಡೆಡ್ ಬೆನಿಫಿಟ್ ಯಾವ ಥರ ತೊಗೊಂಡು ಬರ್ಬೋದು, ಶಾರ್ಟ್ ನೋಟ್ಸ್. ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರಲಿ ಕೆಟ್ಟದಾಗಿರಲಿ ಎಂಥದೇ ಇರಲಿ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋ ಅಭ್ಯಾಸ ಇದ್ದರೆ ನೀವು ಮತ್ತೆ ವಾಪಸ್ ಆ ಚಾಪ್ಟರ್ನ ಲಾಸ್ಟ್ ಮೂಮೆಂಟಲ್ಲಿ ವಾಪಸ್ ಅದಕ್ಕೆ ಎಷ್ಟು ಒಂದು ತಿರ್ಗಾ ಹೋಗಿ 5 ಗಂಟೆ 6 ಗಂಟೆ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಯು ಕ್ಯಾನ್ ಓನ್ಲಿ ಇನ್ವೆಸ್ಟ್ ಲಿಟಲ್ ಅಮೌಂಟ್ ಇಫ್ ಯು ಮೇಕ್ ಯುವರ್ ಶಾರ್ಟ್ ನೋಟ್ಸ್. ಬಟ್ ಯಾವ ಥರ, ಎಲ್ಲದಕ್ಕೂ ಶಾರ್ಟ್ ನೋಟ್ಸ್ ಬೇಕಾಗಿಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ಫ್ಲೋ ಚಾರ್ಟ್ ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಪ್ರಿಪ್ರೇಷನ್ ಬಂತು, ಪ್ರಾಪರ್ಟೀಸ್ ಬಂತು, ಯಾವುದಾದ್ರು ಒಂದು ಕಂಪೌಂಡಿದು ಪ್ರಿಪ್ರೇಷನ್ ಪ್ರಾಪರ್ಟೀಸ್ ಅಂತ ಹೇಳಿ ಬಂದಾಗ ಸೆಂಟ್ರಲ್ಲಿ ಆ ಒಂದು ಕಂಪೌಂಡ್ ಬರೆದು ಎಲ್ಲ ರಿಯಾಕ್ಷನ್ಸ್ನ ಒಂದು ಸಿಂಗಲ್ ಶೀಟ್ನಲ್ಲಿ ಬರುವ ಹಾಗೆ, ಪ್ರತಿ ರಿಯಾಕ್ಷನ್ಸ್ ಆ ಒಂದು ಸಿಂಗಲ್ ಶೀಟ್ ನೋಡಿದಾಗ ನಿಮಗೆ ಗೊತ್ತಾಗಬೇಕು, ಓಕೆ ಈ ಕಾನ್ಸೆಪ್ಟಿಗೆ ಇಷ್ಟು ರಿಯಾಕ್ಷನ್ಸ್ ಇದೆ ಅಂತ ಹೇಳೋದು. ಫ್ಲೋ ಚಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆನಾ? ಅದೇ ಥರ ಫಿಸಿಕಲ್ ಕೆಮಿಸ್ಟ್ರಿ ಬಂದರೆ ಫಾರ್ಮುಲಾ ಶಾರ್ಟ್ ನೋಟ್ಸ್ ಅಥವಾ ಫಾರ್ಮುಲಾ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಫಾರ್ಮುಲಾ ಶೀಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಕೆಮಿಸ್ಟ್ರಿಗೆ. ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ಗ್ಲಾನ್ಸಿಂಗ್ ಶೀಟ್ ಅಥವಾ ಸಿಂಗಲ್ ಶೀಟ್ನಲ್ಲಿ ಎಲ್ಲ ರಿಯಾಕ್ಷನ್ಸ್ನ ಬರೆಯೋದು. D&F ಬ್ಲಾಕ್ನಲ್ಲಿ KMNO4 ರಿಯಾಕ್ಷನ್ಸ್, K2Cr2O7 ರಿಯಾಕ್ಷನ್ಸ್ನ ಒಂದೇ ಕಡೆಗೆ ಎಲ್ಲ ರಿಯಾಕ್ಷನ್ಸ್ ಬರೆದಿಟ್ಕೊಳ್ಳೋದು. ಆಸಿಡಿಕ್ ಮೀಡಿಯಮ್, ಬೇಸಿಕ್ ಮೀಡಿಯಮ್ನಲ್ಲಿ ಹೇಗೆ ರಿಡಕ್ಷನ್ ಆಗುತ್ತೆ. ಸೊ ಗ್ಲಾನ್ಸಿಂಗ್ ಇನ್ ಒನ್ ಸಿಂಗಲ್ ಚಾರ್ಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಟು ರಿಮೆಂಬರ್ ಲಾಟ್ ಆಫ್ ರಿಯಾಕ್ಷನ್ಸ್. ಆಗ ಪೇಜ್ ತಿರುಗಿಸೋದು ಟೈಮ್ ಉಳಿತಾಯ ಆಗುತ್ತೆ. ಪ್ರತಿದಿನ ನೀವು ಆ ರಿಯಾಕ್ಷನ್ಸ್ ನೋಡಿದಾಗ ನಿಮಗೆ ಫೆಮಿಲಿಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನೀವು ಪಿರಿಯಾಡಿಕ್ ಟೇಬಲ್ ಹತ್ರ ಹೋಗ್ಬಿಟ್ಟು ನೋಡಿ ಅದನ್ನು, ಯಾವ್ಯಾವ ಎಲಿಮೆಂಟ್ಸ್ ಎಲ್ಲೆಲ್ಲಿದೆ, S ಬ್ಲಾಕ್ ಎಲ್ಲಿದೆ, P ಬ್ಲಾಕ್ ಎಲ್ಲಿದೆ, D&F ಬ್ಲಾಕ್ ಎಲ್ಲಿದೆ, ಅದೇ ಥರ ಯಾವ್ಯಾವ ಎಲಿಮೆಂಟ್ಸ್ಗಳಿದೆ. ಬಿ ಫೆಮಿಲಿಯರೈಸ್ ವಿತ್ ಎಲಿಮೆಂಟ್ಸ್. ಬಿಕಾಸ್ ಅವರು ಪೊಸಿಷನ್ ಮೇಲೆ ಕ್ವೆಶನ್ಸ್ ಕೇಳಿದ್ರು ಕೂಡ ಎಫರ್ಟ್ ಇಲ್ಲದೆ ಬರೀ ವೀಕ್ನಲ್ಲಿ ಗ್ಲಾನ್ಸ್ ಮಾಡಿ ಕೂಡ ನಿಮಗೆ ಒಂದು ಎಲಿಮೆಂಟ್ ಇದು ಪೊಸಿಷನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕ್ಲೋರಿನ್ ಯಾವ ಬ್ಲಾಕಲ್ಲಿ ಇದ್ದಾನೆ, P ಬ್ಲಾಕಲ್ಲಿ, ಸಲ್ಫರ್ P ಬ್ಲಾಕಲ್ಲಿ ಅಲ್ವಾ, ಅದೇ ಬೆರಿಲಿಯಂ S ಬ್ಲಾಕಲ್ಲಿ. ಇಂತಹ ಒಂದು ಪೊಸಿಷನ್ ಆಫ್ ದಿ ಎಲಿಮೆಂಟ್ಸ್ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫ್ಲೋ ಚಾರ್ಟ್ ಮಾಡಿಟ್ಕೊಳ್ಳಿ, ಫಿಸಿಕಲ್ ಕೆಮಿಸ್ಟ್ರಿ ಫಾರ್ಮುಲಾ ಶೀಟ್ ನೀವು ಮಾಡಿ, ಬೇರೆ ಅವ್ರು ಕೊಡೋದಲ್ಲ, ನೀವೇ ಖುದ್ದಾಗಿ ಆ ಫಾರ್ಮುಲಾ ಶೀಟ್ನ ನೀವು ಪ್ರಿಪೇರ್ ಮಾಡಿಟ್ಕೋಬೇಕು. ಬೇರೆಯವ್ರು ಕೊಟ್ಟಿರುವ ಫಾರ್ಮುಲಾ ಶೀಟ್ನ ನೀವು ಓದಿದ್ರೆ ನಿಮಗೇನು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಫಾರ್ಮುಲಾ ಶೀಟ್. ನೀವು ಬರಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ, ಯೂನಿಟ್ಸ್ನ ನೀವು ಅಲ್ಲಿ ಮಿಸ್ ಮಾಡ್ಕೋತಿರೋ ಇಲ್ವೋ ಅಂತ ಹೇಳೋದು. ಸೊ ಮೇಕ್ ದ ಫಾರ್ಮುಲಾ ಶೀಟ್ ಬೈ ಯೋರ್ ಸೆಲ್ಫ್. ಆಯಿತಾ? ಇದಿಷ್ಟು ಮಾಡ್ತೀರಾ. ನಾವು ಸಿಲೆಬಸ್ ಫಸ್ಟ್ PU, ಈಗ ಸೆಕೆಂಡ್ PUCನಲ್ಲಿರೋರಿಗೆ ಫಸ್ಟ್ PUC ಚಾಪ್ಟರ್ಗಳೇ ಗೊತ್ತಿರಲ್ಲ. ಸೊ ಸೆಕೆಂಡ್ PUC ಮಕ್ಕಳೇ, ಫಸ್ಟ್ PUCನಲ್ಲಿ ನಿಮಗೆ ನೆನಪಿದ್ರು ಇಲ್ದಿದ್ರು ಕೂಡ
ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ, ಇಷ್ಟು ಚಾಪ್ಟರ್ಸ್ ಇದೆ. ಇದರಲ್ಲಿ ಹೈ ವೇಟೇಜ್ ಚಾಪ್ಟರ್ ಅಂತ ಹೇಳೋದು ಯಾವುದೂ ಇಲ್ಲ, ಯಾಕೆಂದರೆ ಎಲ್ಲದರಿಂದನೂ ಮಿನಿಮಮ್ 2 to 3 ಕ್ವೆಶನ್ಸ್ ಅಥವಾ ಮಿನಿಮಮ್ 1 to 2 ಕ್ವೆಶನ್ಸ್ ಇಲ್ಲಿವರೆಗೂ ಕೂಡ ಕೇಳ್ತಾ ಇದ್ರು. ಫ್ರಮ್ ಫಸ್ಟ್ PUC 15 to 20 ರೇಂಜ್ ಆಫ್ ಕ್ವೆಶನ್ಸ್ ಇತ್ತು. ಫ್ರಮ್ ಸೆಕೆಂಡ್ PUC 40 to 45 ರೇಂಜ್ ಆಫ್ ಕ್ವೆಶನ್ಸ್ ಇತ್ತು. ಇದೆರಡು ಕೂಡ ರೇಂಜ್ ಆಫ್ ಕ್ವೆಶನ್ಸ್ ಫ್ರಮ್ KCET ಸಿಲೆಬಸ್ ಫಸ್ಟ್ PU, KCET ಸಿಲೆಬಸ್ ಸೆಕೆಂಡ್ PUನಿಂದ. ಓಕೆನಾ? ಸೊ ಈ ಹೈ ವೇಟೇಜ್ ಚಾಪ್ಟರ್ ಯಾವುದು? ಇಕ್ವಿಲಿಬ್ರಿಯಂ. ಇದರಿಂದ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಇದ್ದೇ ಇರುತ್ತೆ. ಥರ್ಮೋಡೈನಮಿಕ್ಸ್ ಕಷ್ಟ ಅಂತ ಹೇಳೋರು, ಈ ಚಾಪ್ಟರ್ಸ್ನ ಫಸ್ಟಿಗೆ ಫೋಕಸ್ ಮಾಡ್ಕೊಳ್ಳಿ ಮಕ್ಕಳೇ. ಈಸಿ ಚಾಪ್ಟರ್ಸ್ ಇದೆ, ನೀವು ಟೈಮ್ ಕೊಡಲಿಲ್ಲ, ಅದಕ್ಕೋಸ್ಕರ ಅದು ಕಷ್ಟ ಆಗ್ತಾ ಇದೆ. ಸೊ ಇಲ್ಲಿಂದೆಲ್ಲ ನಿಮಗೆ ನಾಟ್ ಓನ್ಲಿ ಫಾರ್ ಕೆಮಿಸ್ಟ್ರಿ, ನಾಟ್ ಓನ್ಲಿ ಫಾರ್ KCET, ಬಟ್ ಆಲ್ಸೋ ಫಾರ್ ಅದರ್ ಎಕ್ಸಾಮ್ಸ್ ದೀಸ್ ಚಾಪ್ಟರ್ಸ್ ಆರ್ ಇಂಪಾರ್ಟೆಂಟ್. ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಇದರಲ್ಲಿ 2 MCQs ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಿಂದ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟ್ರಕ್ಚರ್ ಆಫ್ ಆಟಮ್ನಿಂದ ರೇಂಜ್ ಆಫ್ ಕ್ವೆಶನ್ ಹೇಳ್ಬೋದು ಅಷ್ಟೇ, ಒಂದೇ ಕ್ವೆಶನ್ ಅಂತ ಹೇಳಿ ನಾನು ಬರೆಯಲ್ಲ. ರೇಂಜ್ ಆಫ್ ಕ್ವೆಶನ್ಸ್ ಮಿನಿಮಮ್ 1, ಮ್ಯಾಕ್ಸಿಮಮ್ 2, ಇಲ್ಲೆಲ್ಲ ಮಿನಿಮಮ್ 2 ನೀವು ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಕನೆಕ್ಟಿಂಗ್ ಚಾಪ್ಟರ್ಸ್ ಯಾವ್ದು ನೋಡ್ಕೊಳ್ಳಿ. ಬೇಸಿಕ್ ಕೆಮಿಸ್ಟ್ರಿಯಿಂದ ಸೊಲ್ಯೂಷನ್ ಕನೆಕ್ಟಿಂಗ್ ಚಾಪ್ಟರ್ಸ್ ಇದೆ. ಸೊ ಈ ಚಾಪ್ಟರ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಶಾರ್ಟ್ ನೋಟ್ಸನ್ನು ನೀವು ಸೊಲ್ಯೂಷನ್ ಚಾಪ್ಟರ್ನಲ್ಲೂ ಯೂಸ್ ಮಾಡ್ಕೊಳ್ಬಹುದು. ಅದೇ ಥರ ರೆಡಾಕ್ಸ್ ರಿಯಾಕ್ಷನ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ, ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್ ಇನ್ ರೆಡಾಕ್ಸ್ ರಿಯಾಕ್ಷನ್, ಟ್ರೈ ಟು ಅಪ್ಲೈ ದ ಸೇಮ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿ ಓದಬೇಕಾದ್ರೆ ಕೀಪ್ ದ ರೆಡಾಕ್ಸ್ ರಿಯಾಕ್ಷನ್ ನೋಟ್ಸ್ ಓಪನ್, ರಿವೈಸ್ ಒನ್ಸ್ ಅಗೇನ್ ಅಲ್ವಾ. ಈ ಸೊಲ್ಯೂಷನ್ ಚಾಪ್ಟರ್ಸ್ನಲ್ಲಿ ಕೂಡ ಅಗೇನ್ ಇಕ್ವಿಲಿಬ್ರಿಯಮ್ ಇಸ್ ಕನೆಕ್ಟೆಡ್. ಸೊಲ್ಯೂಷನ್ ಚಾಪ್ಟರ್ನ ಅಬ್ನಾರ್ಮಲ್ ಮೋಲಾರ್ ಮಾಸ್ ಪಾರ್ಟ್ ಬರಬೇಕಾದ್ರೆ ಇಕ್ವಿಲಿಬ್ರಿಯಮ್ದು ಕಾನ್ಸೆಪ್ಟ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಾಪ್ಟರ್ಸ್ ಆರ್ ಕನೆಕ್ಟೆಡ್. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಫೋಕಸ್ ಮಾಡ್ತಾ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ಚಾಪ್ಟರ್ ಆಫ್ 11th ಸ್ಟ್ಯಾಂಡರ್ಡ್ ಬಂದಾಗ ಇಷ್ಟು 9 ಚಾಪ್ಟರ್ಸ್ ಇದೆ ನಿಮಗೆ. ಚಾಪ್ಟರ್ ನಂಬರ್ 1, ಇದರಲ್ಲಿ ಆಲ್ರೆಡಿ ಕೆಲವೊಂದು ಚಾಪ್ಟರ್ಸ್ನ ನೀವು ಕಲ್ತಿದ್ದೀರಾ ಇವಾಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್, ರೈಟ್? ಸೊ ಆಲ್ಮೋಸ್ಟ್ ಸೊಲ್ಯೂಷನ್ ಕಲ್ತಿದ್ದೀರಾ, ಎಲೆಕ್ಟ್ರೋಕೆಮಿಸ್ಟ್ರಿ, ಕೈನೆಟಿಕ್ಸ್, D&F ಬ್ಲಾಕ್, ಹ್ಯಾಲೋ ಆಲ್ಕೇನ್ಸ್, ಆಲ್ಕೋಹಾಲ್ಸ್. ಐ ಹೋಪ್ ಯು ಹ್ಯಾವ್ ಕವರ್ಡ್ ದಿಸ್ ಚಾಪ್ಟರ್ಸ್. ಇದರಲ್ಲಿ ಎಷ್ಟೇ ಚಾಪ್ಟರ್ಸ್ ನೀವು ಕವರ್ ಮಾಡಿದ್ರೂ ಕೂಡ ಆ MCQಸ್ನು ಕೂಡ ಆ 3 hours ಇನ್ ಅ ಡೇ ಕೀಪ್ ರಿವೈಸಿಂಗ್ ಇಟ್ ಇಫ್ ಪಾಸಿಬಲ್. ಮಿನಿಮಮ್ 1 hourನಲ್ಲಾದರೂ ಸೆಕೆಂಡ್ PUC ನೀವು ರಿವೈಸ್ ಮಾಡಿ. ಇಲ್ಲಾಂದರೆ ಬೈ 2 months ಚಾನ್ಸಸ್ ಆರ್ ದೇರ್ ದಟ್ ಯು ವಿಲ್ ಫರ್ಗೆಟ್ ಸೆಕೆಂಡ್ PUC. ಓಕೆನಾ? ಅಥವಾ ಬೈ January ಯು ಹ್ಯಾವ್ ಟು ರೈಟ್ ಯುವರ್ ಪ್ರಿಪರೇಟರಿ ಎಕ್ಸಾಮ್, ಮತ್ತೆ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೇಕ್ ಶೋರ್ ದಟ್ ದಿಸ್ 9 ಚಾಪ್ಟರ್ಸ್ನ ನೀವು ಕವರ್ ಮಾಡ್ತೀರಾ ಅಂತ ಹೇಳಿ. KCET ಬುಕ್ಸ್ ಯಾವುದು ಅಂತ ಹೇಳಿ ತುಂಬ ಜನ ಕೇಳ್ತೀರಾ. KCETನಲ್ಲಿ ಬೇರೆ ಬೇರೆ ಪಬ್ಲಿಕೇಶನ್ಸ್ ನೀವು ರೆಫರ್ ಮಾಡ್ಬೋದಾ ಅಂತ ಹೇಳಿ. ಸೊ ನಿಮಗೆ ಯಾವುದು, ಇವಾಗ ನೀವು ಮಾರ್ಕೆಟಿಗೆ ಹೋದರೆ ಬೇಕಾದಷ್ಟು ಕ್ವೆಶನ್ ಬ್ಯಾಂಕ್ಸ್ಗಳಿರುತ್ತೆ ಅಲ್ವಾ. ಸೊ ಈಸಿ ಆಗಿರುವಂತಹ ಕ್ವೆಶನ್ಸ್ನ ನೀವು ನೋಡಬೇಕಾದ್ರೆ ನಿಮಗೆ ಯಾವ ಕ್ವೆಶನ್ಸ್ ಈಸಿಯಾಗಿ ಕಾಣುತ್ತೆ ಆ ಕ್ವೆಶನ್ ಬುಕ್ನ ನೀವು ಸ್ಟಾರ್ಟ್ ಮಾಡ್ಬೋದು, ಆ ಒಂದು ಬುಕ್ಕಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಆ್ಯಸ್ ಅ ಟೀಚರ್ ಐ ಕ್ಯಾನ್ ಸೇ ದಟ್ NCERT ಟೆಕ್ಸ್ಟ್ ಬುಕ್ ಆಗಿರ್ಬೋದು, NCERT ಎಕ್ಸಾಂಪ್ಲರ್ ಆಗಿರಬಹುದು, ಪಾಸ್ಟ್ ಇಯರ್ ಕ್ವೆಶನ್ಸ್ ಆಗಿರ್ಬೋದು, ಕ್ವೆಶನ್ ಬ್ಯಾಂಕ್ ಬಂದಾಗ ನಿಮಗೆ ಇಷ್ಟ ಇರುವ ಪಬ್ಲಿಕೇಶನ್ಸ್ಗಳನ್ನ ನೀವು ಚೂಸ್ ಮಾಡಬಹುದು ಅಂತ ಹೇಳಿ. ಬಟ್ ಇದನ್ನು ನೀವು ಕಂಪಲ್ಸರಿಯಾಗಿ ಕವರ್ ಮಾಡಿ. ಪಾಸ್ಟ್ ಇಯರ್ ಕ್ವೆಶನ್ಸ್ನ ಕವರ್ ಮಾಡಬೇಕು, ಎಕ್ಸಾಂಪ್ಲರ್ನಲ್ಲಿರುವ MCQ ಕ್ವೆಶನ್ಸ್ನ ಕವರ್ ಮಾಡಬೇಕು, ಮತ್ತು ಟೆಕ್ಸ್ಟ್ ಬುಕ್ಕನ್ನು ಓದುವಂಥದ್ದು. ಇಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಆಫ್ ಯೋರ್ ಈಸಿ ನಿಮಗೆ ಈಸಿ ಕಾನ್ಫಿಡೆನ್ಸ್ ಯಾವ ಬುಕ್ ಕೊಡ್ತಾ ಇದೆ ಅದರಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗಬಹುದು. ನೌ ಕಮಿಂಗ್ ಟು ಸ್ಟಡಿ ಪ್ಲಾನ್. ಅಗೇನ್ ಸ್ಟಡಿ ಪ್ಲಾನ್ನಲ್ಲಿ ದಿಸ್ ಇಸ್ ಇಂಪಾರ್ಟೆಂಟ್, ಟೇಕಿಂಗ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಡಿ ಪ್ಲಾನ್ ಆಲ್ರೆಡಿ ಕವರ್ ಆಗಿದೆ. ಸೊ ಅದರಲ್ಲಿ ಮಾಕ್ ಟೆಸ್ಟ್ ಒಂದಿರಲಿಲ್ಲ, ಮಾಕ್ ಟೆಸ್ಟ್ನ ಮಿಡ್ಲಲ್ಲಿ ತಗೊಳ್ಳಿ. ಸೊ ದಟ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಿಂದ ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ಇಫ್ ಯು ಲುಕ್ ಇನ್ ಟು ಇಟ್, ಮೋಲ್ ಮತ್ತು ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಷನ್ಸ್ನಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬಂದಿದೆ. ಇದರಲ್ಲಿ ಸ್ಟೋಷಿಯೋಮೆಟ್ರಿಕ್ ರಿಲೇಟೆಡ್ನಲ್ಲಿ ಎಲ್ಲ ಕಡೆ ಕೂಡ ಮೋಲ್ ಇದೆ ಆಯಿತಾ. ಮೋಲ್ ಮತ್ತು ನಾರ್ಮ್ಯಾಲಿಟಿ, ಮೊಲ್ಯಾರಿಟಿ ಅದು ನಿಮ್ಮ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ನಲ್ಲಿ ಬರುತ್ತೆ. ದೀಸ್ ಆರ್ ದ ಇಯರ್ಸ್ ದೇ ಹ್ಯಾವ್ ಆಸ್ಕ್ಡ್ ಕ್ವೆಶನ್ಸ್. ಮೋಲ್ ಲಿಮಿಟಿಂಗ್ ರಿಯೇಜೆಂಟ್ 2018ನಲ್ಲಿ ಕೇಳಿದರು. ಮೋಲ್ ಮತ್ತು ರೆಡಾಕ್ಸ್ ರಿಯಾಕ್ಷನ್ ಬೇಸ್ಡ್ ಕ್ವೆಶನ್ಸ್ 20ನಲ್ಲಿ ಕೇಳಿದರು. ಫ್ಯಾರಡೇಸ್ ಲಾ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ 2017ನಲ್ಲಿ ಕೇಳಿದರು. ಮೋಲ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್, ಮಿನಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಬೈ ಗಿವನ್ ಮೋಲ್, ಅದನ್ನು 2017-15ನಲ್ಲಿ ಕೇಳಿದರು. ಸೊ ಮೋಲ್ ಈಸ್ ದ ಕೀ ಕಾನ್ಸೆಪ್ಟ್, ನೀವು ಇದನ್ನ ಕಲಿಲೇಬೇಕು. ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಕೀ ಕಾನ್ಸೆಪ್ಟ್ ಅಂತ ಹೇಳೋದು ಕ್ವಾಂಟಮ್ ನಂಬರ್, ಮತ್ತು ಡೀಟೇಲಿಂಗ್ ಅಬೌಟ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಅಂದರೆ ಒಂದು ಆಟಮ್ ಕೊಟ್ಬಿಟ್ಟು ಆಟಮ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ. ಸೊ S2 ಮೈನಸ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ, ಅಟಾಮಿಕ್ ನಂಬರ್ ಏನು, ಇಂಥದ್ರದ್ದು ಒಂದು ಐಡಿಯಾ ಸಿಗುವಂಥದ್ದು.
ಸಲ್ಫರ್ 2 ನಲ್ಲಿ ಎಷ್ಟಿದೆ ಪ್ರೋಟಾನ್? 16 ಪ್ರೋಟಾನ್ಸ್ ಇದೆ. ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು? ಇಲ್ಲಿ ನೆಗೆಟಿವ್ ಚಾರ್ಜ್ 2 ಆ್ಯಡ್ ಆಗಿದೆ ಅಂತ ಹೇಳಿದ್ರೆ 18 ಎಲೆಕ್ಟ್ರಾನ್ಸ್ ಇದೆ, 16 ನ್ಯೂಟ್ರಾನ್ಸ್ ಕೂಡ ಇದೆ. ಡೀಟೇಲಿಂಗ್ ಅಬೌಟ್ ದಿಸ್ ದೇವ್ ಆಸ್ಕ್ಡ್ ಇನ್ ದ 23 ಎಕ್ಸಾಮ್. ಸ್ಪೆಕ್ಟ್ರಮ್, ಹೈಡ್ರೋಜನ್ ಸ್ಪೆಕ್ಟ್ರಮ್ ಮೇಲೆ ಕೇಳಿದ್ರು. ದಟ್ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್. ಹೈಡ್ರೋಜನ್ ಸ್ಪೆಕ್ಟ್ರಮ್ನಲ್ಲಿ 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್ ಇಂಟು ರಿಡ್ಬರ್ಗ್ ಕಾನ್ಸ್ಟೆಂಟ್, ಆ ಇಕ್ವೇಶನ್ ತುಂಬ ಇಂಪಾರ್ಟೆಂಟ್. ಡಿ ಬ್ರಾಯ್ ವೇವ್ ಲೆಂತ್ ಇಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಫಾಲೋಡ್ ಬೈ ಬೋರ್ ಆರ್ಬಿಟ್, ಬೋರ್ ಎನರ್ಜಿ ಕ್ಯಾಲ್ಕುಲೇಷನ್ಸ್. ಇದು ಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಂದ ಕೇಳುವಂಥ ಚಾನ್ಸಸ್ ಇದೆ, ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇವ್ರನ್ನ ನೀವು ಅವಾಯ್ಡ್ ಸ್ಕಿಪ್ ಮಾಡಬಾರ್ದು, ಅವಾಯ್ಡ್ ಮಾಡಲೇಬಾರ್ದು, ಲೈಕ್ ಸ್ಕಿಪ್ಪೇ ಮಾಡಬಾರ್ದು ಈ ಕಾನ್ಸೆಪ್ಟನ್ನು ಅಂತ ಹೇಳಿ. ಸೊ ಸಾಲ್ವ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ಆನ್ ದೀಸ್ ಅಂತ ಹೇಳಿ. ಕ್ಲಾಸಿಫಿಕೇಷನಲ್ಲಿ ಕೂಡ ಅಯೋನೈಸೇಷನ್ ಎಂಥಾಲ್ಪಿ ಎಷ್ಟು ಇಯರ್ನಲ್ಲಿ ಕೇಳಿದರೆ ನೋಡಿ ಕ್ವೆಶನ್ಸ್. ವೇರಿಯೇಷನ್ಸ್ ಇನ್ ದ ಅಯೋನೈಸೇಷನ್ ಎಂಥಾಲ್ಪಿ ಆಗಿರಬಹುದು, ಜೊತೆಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬೇಸ್ ಮೇಲೆ ಟ್ರೆಂಡ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಸೈಜ್ ಹೇಗೆ ವೇರಿ ಆಗುತ್ತೆ along the period, down the group. But ionization enthalpy is a concept which is very, very important. ನಾನು ಇದನ್ನು ಮಾತ್ರ ಓದಿ ಅಂತ ಹೇಳ್ತಿಲ್ಲ, ಎಂಟೈರ್ ಚಾಪ್ಟರ್, ಎವ್ರಿ ಲೈನ್ ಆಫ್ NCERT ಈಸ್ ಇಂಪಾರ್ಟೆಂಟ್. ಓಕೆನಾ? ಅದಂತೂ ನಾನು whomever wants to score, whomever wants to become topper, ನಿಮಗೆ ಪ್ರತಿ ಲೈನ್ ಬೈ ಲೈನ್ ಇಸ್ ಇಂಪಾರ್ಟೆಂಟ್. ಬಟ್ ಯಾರು ಲಾಸ್ಟ್ ಮೂಮೆಂಟ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ನಿಮಗೆ ಈ ಕಾನ್ಸೆಪ್ಟ್ಗಳನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿ ಅಡ್ವೈಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಐಸೋ ಎಲೆಕ್ಟ್ರಾನಿಕ್ ಸ್ಪೀಷೀಸ್ ಬಗ್ಗೆ ನೀವು ಫೋಕಸ್ ಮಾಡಬಹುದು, ರೈಟ್? ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನಲ್ಲೂ ನೋಡಿ ಮಕ್ಕಳೇ, ಈ ಥರದ ಪೀರಿಯಾಡಿಕ್ ಟ್ರೆಂಡ್ಸ್ನಲ್ಲಿ 2022, 17, 18ನಲ್ಲಿ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಇದೇ ಥರ ಪ್ರತಿ ಚಾಪ್ಟರ್ನಲ್ಲೂ ಕೂಡ ಐ ಹ್ಯಾವ್ ಗಿವನ್ ದ ಕೀ ಕಾನ್ಸೆಪ್ಟ್. ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ನಲ್ಲಿ ಬಾಂಡ್ ಆರ್ಡರ್, MOT ಥಿಯರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ಬಾಂಡ್ ಆರ್ಡರ್ ಮತ್ತು ಬಾಂಡ್ ಲೆಂತ್ನಲ್ಲಿ MOT ಬೇಸ್ ಮೇಲಿರುವಂತಹ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ನೋಡಿ ಇಷ್ಟೆಲ್ಲ ಇಯರ್ನಲ್ಲೂ ಕೂಡ ಆ ಕ್ವೆಶನ್ಸ್ನ ಕೇಳಿದ್ದಾರೆ. ನೇಚರ್ ಆಫ್ ಬಾಂಡ್ ಮೇಲೆ ಮತ್ತು ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಶೇಪ್ಸ್, ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್, ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಡೈಪೋಲ್ ಮೂಮೆಂಟನ್ನು ಗೆಸ್ ಮಾಡಿ ಅಂತ ಹೇಳುವಂಥದ್ದು ವೆರಿ ಕನ್ಫ್ಯೂಸಿಂಗ್ ಟಾಪಿಕ್ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಲ್ವಾ? ಸೊ ಇಂಥದ್ರದ್ದು ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಕಮ್ಸ್ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ನಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬೇಸ್ಡ್ ಕ್ವೆಶನ್ಸ್ ಆಗಿರಬಹುದು, ಅಥವಾ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಆನ್ ಎಂಟ್ರೋಪಿ ಜಾಸ್ತಿ ಕೇಳಿದ್ದಾರೆ. ಸೊ ದೀಸ್ ಆರ್ ದ ಇಯರ್ಸ್ ದೇ ವಾಸ್ಟ್. ಇಲ್ಲಿ ಹೆಸಸ್ ಲಾ ಆಗಿರಬಹುದು, ಹೀಟ್ ಆಫ್ ಫಾರ್ಮೇಷನ್, ದೇರ್ ಆರ್ ಮಲ್ಟಿಪಲ್ ಕಾನ್ಸೆಪ್ಟ್. ಸ್ಪಾಂಟೇನಿವಿಟಿ, ಡೆಲ್ಟಾ ಜಿ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳುವಂಥದ್ದು, ಬಿಕಾಸ್ ದಿಸ್ ಇಸ್ ಕನೆಕ್ಟೆಡ್ ಟು ಅಗೇನ್ your equilibrium and also electrochemistry. So based on delta G spontaneity factor, delta G spontaneous ಆಗಬೇಕು ಅಂತ ಹೇಳಿದ್ರೆ delta H factor ಏನು, T delta S factor ನಲ್ಲಿ various conditions for endothermic reaction, exothermic reactions ಹೇಗೆ ವೇರಿ ಆಗುತ್ತೆ. So these are the questions you can expect. So thermodynamics is like a chapter where you have lot of important concepts. ಆಯ್ತಾ? ಇದು ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಹೀಟ್ ಆಫ್ ಕಂಬಷನ್ ಬೇಸ್ ಮೇಲೆ, ಹೀಟ್ ಆಫ್ ಫಾರ್ಮೇಷನ್ ಬೇಸ್ ಮೇಲೆ, ಎಂಟ್ರೋಪಿ, ಗಿಬ್ಸ್ ಫ್ರೀ ಎನರ್ಜಿ ಬೇಸಿಸ್ ಮೇಲೆ. ಎಂಟೈರ್ ಚಾಪ್ಟರ್ ಹೇಳಬೇಡಿ ಅಂತ ಹೇಳಬೇಡಿ. ದೀಸ್ ಆರ್, ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಕೆಲವೊಂದು ಟಾಪಿಕ್ಸ್ನ ತೊಗೊಂಡು ಬಂದು ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನು ಮಿಸ್ ಮಾಡಬೇಡಿ ಅಂತ ಹೇಳಿ. ಇಕ್ವಿಲಿಬ್ರಿಯಮ್ನಲ್ಲಿ ಆಬ್ವಿಯಸ್ಲಿ KC ಮತ್ತು KP-KC ಬೇಸ್ಡ್ ರಿಲೇಷನ್ಶಿಪ್ ಬೇಸ್ಡ್ ಕ್ವೆಶನ್ ಇಂಪಾರ್ಟೆಂಟ್. KP is equal to KC into RT. ಡೆಲ್ಟಾ N ಬೇಸ್ಡ್ ಕ್ವೆಶನ್ ಇಂಪಾರ್ಟೆಂಟ್, ಅದು ತುಂಬ ಇಂಪಾರ್ಟೆಂಟ್. ರಿಯಾಕ್ಷನ್ ಕೋಶನ್ ಬೇಸ್ ಮೇಲೆ, pH ಕ್ಯಾಲ್ಕುಲೇಷನ್ಸ್ ಮೇಲೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳುವಂಥದ್ದು, ರೈಟ್? ಸೊ ದೆನ್ ಕಮ್ಸ್ ರೆಡಾಕ್ಸ್ ರಿಯಾಕ್ಷನ್ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಫ್ ಯು ಡೋಂಟ್ ನೋ, ಪ್ಲೀಸ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ದ್ಯಾಟ್. ಆಕ್ಸಿಡೇಷನ್ ಸ್ಟೇಟನ್ನು ಡಿಫ್ರೆಂಟ್ ಮಾಲಿಕ್ಯೂಲ್ಸ್ನಲ್ಲಿ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳೋದ್ರ ಬಗ್ಗೆ. ರೆಡಾಕ್ಸ್ ರಿಯಾಕ್ಷನಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೋಯಿಂಗ್ ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ? ಅದೇ ಅದರದ್ದು ಕೀ ಕಾನ್ಸೆಪ್ಟ್ ಆ ಚಾಪ್ಟರ್ದು. ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಬಂದಾಗ ದಿ ಇಂಪಾರ್ಟೆಂಟ್ ಐಸೋಮೆರಿಸಮ್ ಮತ್ತು ಐಯುಪ್ಯಾಕ್ ನೊಮೆನ್ಕ್ಲೇಚರ್ ಅಂತೂ ಎಲ್ಲ ಇಯರ್ನಲ್ಲೂ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ, ನೇಮಿಂಗ್ ದ ಕಂಪೌಂಡ್ ರಿಲೇಟೆಡ್. ಈ ಫಂಕ್ಷನಲ್ ಐಸೋಮೆರಿಸಮ್ ಅಂತ ಹೇಳೋದು ನಿಮಗೆ ಅದು ಆಲ್ಡಿಹೈಡಿಂದನೂ ಕೇಳ್ಬೋದು, ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋರಿನ್ಸ್ನಿಂದನೂ ಕೇಳ್ಬೋದು, ಆಲ್ಕೋಹಾಲ್ಸ್ ಅಮೈನ್ಸ್ನಿಂದನೂ ಕೇಳಬಹುದು. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕ್ವೆಶನ್ಸ್ ಅಂದರೆ ಈ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಬೇಸಿಸ್ ಮೇಲೆ ಅದರ ಹೈಬ್ರಿಡೈಸೇಷನ್, ಆರ್ಬಿಟಲ್ ಸ್ಟ್ರಕ್ಚರ್ ಬೇಸ್ ಮೇಲೆ ಕ್ವೆಶನ್ಸ್ ಕೇಳೋದು. ಇಲೆಕ್ಟ್ರಾನಿಕ್ ಎಫೆಕ್ಟ್ಸ್, ಇಂಡಕ್ಟಿವ್, ಹೈಪರ್ ಕಾಂಜುಗೇಷನ್, ಅಪ್ಲೈಡ್ ಬೇಸ್ ಕ್ವೆಶನ್ಸ್ನ ಕೇಳ್ತಾರೆ, ಅದ್ರದ್ದು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ನ ಕೇಳ್ತಾರೆ.
ಯಾವ ಆಸಿಡ್ ಇಸ್ ವಿಚ್ ಕಂಪೌಂಡ್ ಇಸ್ ಟು ಆಸಿಡಿಕ್, ವಿಚ್ ಕಂಪೌಂಡ್ ಇಸ್ ಲೆಸ್ ಆಸಿಡಿಕ್ ಬೇಸ್ಡ್ ಆನ್ ದ ಇಂಡಕ್ಟಿವ್ ಇಫೆಕ್ಟ್ ಅಂತ ಕಾನ್ಸೆಪ್ಟ್ಗಳು, ನ್ಯೂಕ್ಲಿಯೋಫಿಲಿಸಿಟಿ ಬೆಸಿಸಿಟಿ ಬೇಸ್ಡ್ ಕ್ವೆಶನ್ಸ್ಗಳು. ದೀಸ್ ಆರ್ ಸಮಥಿಂಗ್ ವಿಚ್ ಯು ಕಾಂಟ್ ಸ್ಕಿಪ್. ಹೈಡ್ರೋಕಾರ್ಬನ್, ಆಲ್ ದ ಪ್ರೈಮ್ ರಿಯಾಕ್ಷನ್ಸ್ ಆಫ್ alkene and alkyne, especially ozonolysis reaction of alkene. Alkene ಅಲ್ಲಿ ಕೆಲವೊಂದು ಕೀ ರಿಯಾಕ್ಷನ್ಸ್ ಬರುತ್ತೆ. HBr addition, ಮಾರ್ಕೋನಿಕಾವ್ಸ್ ರೂಲ್, ಆಂಟಿ ಮಾರ್ಕೋನಿಕಾವ್ಸ್ ರೂಲ್ ಫಾಲೋ ಮಾಡಿಕೊಂಡು ಹೈಬ್ರಿಡೈಸ್ HBr addition ಆನ್ ಈಥೀನ್, ಮತ್ತು ಈ ಕನ್ಫಾರ್ಮರ್ಸ್ ಲೈಕ್ ಸ್ಟ್ಯಾಗರ್ಡ್ ಎಕ್ಲಿಪ್ಸ್ ಕನ್ಫರ್ಮೇಷನ್ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು. ಸೊ ಇಲ್ಲಿ ನಮ್ಮ ಪ್ಯೂರಿಟಿ ಆ್ಯಂಡ್ ಪ್ಯೂರಿಫಿಕೇಶನ್ ಆಫ್ ದ ಕಂಪೌಂಡ್ನಲ್ಲಿ ಲಾಸ್ಟ್ ಇಯರ್ವರೆಗೂ ಕೂಡ ಕ್ವೆಶನ್ಸ್ ಇರಲಿಲ್ಲ. ಪ್ಯೂರಿಫಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಈ ಸಲ ಕೇಳಬಹುದು. ಡ್ಯೂಮಾಸ್ ಮೆಥಡ್, ಜೆಲ್ಡಾಲ್ಸ್ ಮೆಥಡ್, ದಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಚ್ ಆಸ್ JEE, ನೀಟ್. ಬಟ್ KCETನಲ್ಲಿ ಅದರ ಆ ಒಂದು ಪಾರ್ಟ್ ಆಫ್ ದ ಚಾಪ್ಟರ್ನಿಂದ ಕ್ವೆಶನ್ಸ್ ಇಲ್ಲಿವರೆಗೂ ಕೂಡ ಕೇಳಿಲ್ಲ. ಸೊ ಅದನ್ನು ಕೂಡ ನೀವು ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ಕೀ ಕಾನ್ಸೆಪ್ಟ್ ವಿಚ್ ಯು ಮಸ್ಟ್ ಫೋಕಸ್ ಆನ್. ಅದೇ ಥರ 12th ಕೀ ಕಾನ್ಸೆಪ್ಟ್ ಏನು ಅಂತ ಹೇಳಿ ಕೇಳಿದ್ರೆ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ. ಇಫ್ ಯು ಲೈಕ್ ದ ಕಂಟೆಂಟ್ ಆಫ್ ದಿಸ್ ವಿಡಿಯೋ ದೆನ್ ಕಮೆಂಟ್ ಬಿಲೋ. ನಿಮಗೆ 12th ಕೀ ಕಾನ್ಸೆಪ್ಟ್ ಏನು ಅಂತ ಹೇಳೋದನ್ನ ನಾನು ಸದ್ಯದಲ್ಲೇ ಹೇಳ್ಕೊಡ್ತೀನಿ. ಬಟ್ 12th ಕೀ ಕಾನ್ಸೆಪ್ಟ್ ಅಂತ ಹೇಳಿಲ್ಲ, ಪ್ರತಿ ಲೈನ್ ಬೈ ಲೈನ್ NCERT ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ಐ ಕ್ಯಾನ್ ಡೂ ದಿಸ್. ಯಾವ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಯಾವ್ಯಾವ ಇಯರ್ನಲ್ಲಿ ಕ್ವೆಶನ್ಸ್ಗಳು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ಬೋದು. ಬಟ್ ನಿಮ್ಗೆ ಅದು ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟನ್ನು ಮೆನ್ಷನ್ ಮಾಡಿ, ಮ್ಯಾಮ್ ವಿ ನೀಡ್ ದ 12th ಕೀ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು, ಅಥವಾ ಕೈಂಡ್ಲಿ ಡೂ ಒನ್ ಮೋರ್ ವಿಡಿಯೋ ಆನ್ ದ್ಯಾಟ್ ಅಂತ ಹೇಳಿದ್ರೆ ಐ ವಿಲ್ ಡೂ ಇಟ್ ಡೆಫಿನೆಟ್ಲಿ. ಸೊ ಇಟ್ ವಿಲ್ ಬಿ ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್. ಸೊ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಇದು ಹೆಲ್ಪ್ ಆಗಬಹುದು ಅಂತ ಹೇಳಿ ಅಂದ್ಕೊಳ್ತೀನಿ. ಆ್ಯಂಡ್ ವೆರಿ ಸಬ್ಜೆಕ್ಟಿವ್ ಇದು. ಈಗ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಮೇಲೆ ಈ ಒಂದು ಎಲ್ಲ ಟಾಪಿಕ್ಸ್ಗಳು ನಾನು ಏನೇನು ಡಿಸ್ಕಷನ್ ಮಾಡಿದ್ರೆ ಇದೆಲ್ಲ ಕೂಡ ಚೇಂಜ್ ಆಗುತ್ತೆ. ಸೊ ನಿಮಗೆ ಇದು ಅಡ್ಜಸ್ಟ್ ಮಾಡಬಹುದು, ನಿಮಗಿದು ಇದನ್ನು ಅಡಾಪ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಗೋ ಹೆಡ್ ವಿತ್ ದ್ಯಾಟ್, ನೋ ಇಶ್ಯೂಸ್. ಇಲ್ಲ ಇದು ನನ್ನಿಂದ ಸಾಧ್ಯ ಆಗಲ್ಲ, ನಾನು ಇದರಲ್ಲಿ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಲ್ವೇಸ್ ಫೈನ್ ವಿತ್ ದ್ಯಾಟ್, ನೀವು ಮಾಡಲೇಬೇಕಾಗುತ್ತೆ. ದ ಲಾಸ್ಟ್ 2 months ಡಿಸೆಂಬರ್ ನವೆಂಬರ್ ಹ್ಯಾವ್ ಟಾರ್ಗೆಟ್, ಡು ನಾಟ್ ವೇಸ್ಟ್. ಆ ಮಂತ್ ಹೋಯಿತು ಅಂತ ಹೇಳಿದ್ರೆ ಜಾನ್ವರಿಯಿಂದ ಮತ್ತೆ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಬೈ ಮಾರ್ಚ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಯೋರ್ ಫೈನಲ್ ಎಕ್ಸಾಮಿನೇಷನ್. By February, you have to be ready for your practical examination. By Jan, you have to be ready for your preparatory examination. So time ಯಾವ ಥರ ಹೊರಟೋಗುತ್ತೆ ಅಂತಲೇ ಗೊತ್ತಿಲ್ಲ. So October is a right month to think about it. So please do think about it. Thank you so much for listening to this content. And I'll connect with you in another video. Until then, take care. Bye. Signing off from Bangalore studio, 𝐊𝐀𝐍𝐶. Take care.